ಅಣ್ಣ ನರಸಿಂಹಣ್ಣ ಎಂಥ ಕೆಲಸ ಮಾಡಿದ್ರೆ ಗೊತ್ತಣ್ಣ, ಬೇರೆಯವರಲ್ಲಿ ತಲೆ ಎತ್ಕೊಂಡು ಹೇಳೋಕ್ಕಾಗ್ತಿಲ್ಲ ನಾವು. ದತ್ತಣ್ಣ ಯಾವ ಫಂಕ್ಷನ್ ಇಟ್ಕೊಳ್ಳೋಣ? ಹೇಳ್ರಿ ಮೇಲೆ ಎದ್ದೇಳ್ರಿ. ಏನ್ ಮಾತಾಡ್ತಿದ್ರಿ ನೀವು ನನ್ನ ಮಾವನ ಬಗ್ಗೆ? ಅಲ್ಲ, ಎಷ್ಟು ಧೈರ್ಯ ನಿಮ್ಗೆ? ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮಾವನ ಬಗ್ಗೆನೇ ಮಾತಾಡ್ತಿದ್ದೀರಾ. ಅವ್ರ ಎದುರುಗಡೆ ನಿಂತ್ಕೊಳ್ಳೋ ಯೋಗ್ಯತೆ ಏನಾದರೂ ಇದೆಯಾ ನಿಮಗೆ? ಅವ್ರ ಎದುರುಗಡೆ ಇದ್ರೆ ಕೈ ಕಟ್ಕೊಂಡು ನಿಂತಿರ್ತೀರಾ, ಬೆನ್ನ ಹಿಂದೆ ಈ ಥರ ಮಾತುಗಳು ಆಡೋದು. ತೊಲಗ್ರಿ ಆಚೆ. ಗೀತಾ, ದತ್ತ ಅವ್ರನ್ನ ಮಾತಾಡ್ಸೋದಕ್ಕೆ ಬಂದಿರೋದವ್ರು, ಅವ್ರಿಗೆ ಅವಮಾನ ಮಾಡ್ತಿದ್ಯಲ್ಲ. ಏನೇ ಪಿಂಕಿ ನೀನು, ಮಾವನ್ ಹಿಂಗೆಲ್ಲ ಅವಮಾನ ಮಾಡ್ತಿದ್ದಾರೆ ಅನ್ ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ ನಾನು? ಇವ್ರೇನೆ ಮಾತಾಡ್ತಿದ್ದಾರೆ, ಸರಿಯಾಗೆ ಮಾತಾಡ್ತಿದ್ದಾರೆ ಗೀತಾ. ಎಲ್ರಿಗೂ ಮಾತಾಡೋ ಸ್ವಾತಂತ್ರ್ಯ ಇರುತ್ತೆ. ಈ ಮನೇಲಿ ನೀನೊಬ್ಳೆ ಮಾತಾಡ್ತೀಯಲ್ಲ, ಎಲ್ರೂ ಹಾಗಲ್ಲ. ನಿಮ್ಮ ಮಾವನ ಪ್ರೆಸಿಡೆಂಟ್ ಪೋಸ್ಟಿಂದ ಕಿತ್ತಾಕಿದ್ರಲ್ಲ, ಅದಕ್ಕೆ ಹೊಟ್ಟೆ ಉರಿ. ಮಂಗಳ ಮಂಗಳ, ಕರ್ಮ, ದುಡ್ಡು ಕೊಡೋಕ್ಕಿನ್ನೂ ಟೈಮ್ ಇದೆ. ಈಗಾಗಲೇ ಬಂದು ವಕ್ರಿಸ್ಕೊಂಡ್ಬಿಟ್ಟಿದಾರಲ್ಲ. ನನಗೆ ಕೊಡೋರು ಕೊಟ್ರೆ ಕೊಡದೆ ಎದೆ ಮೇಲೆ ಹಾಕೊಂಡು ಹೋಗ್ತೀನ? ಏನೋ ಒಂದು ಹೇಳಿ ಸಾಕಾಗ್ಬೇಕು. ಓ ರಮೇಶ್ ಅಣ್ಣ, ನೀನಾ? ದುಡ್ಡು ಕೊಡಕ್ಕೆ ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ನಲ್ಲ, ಆಗ್ಲೇ ಬಂದ್ಬಿಟ್ಟಿದ್ಯಾ? ನಾನು ದುಡ್ಡು ಇಸ್ಕೊಂಡು ಬಂದಿದ್ದೀನಿ ಅನ್ಕೊಂಡಿದ್ಯಾ? ಓ, ನೀನ್ ಅದನ್ನ ಕೇಳಕ್ಕೆ ಅಂತ ಬಂದ್ಬಿಟ್ರೆ ಕೊಡಕ್ ಇರ್ಬೇಕಲ್ಲ ನನ್ನ ಹತ್ರ. ನಾನು ದುಡ್ಡು ಇಸ್ಕೊಂಡು ಹೋಗಕ್ ಬಂದಿಲ್ಲ ಮಂಗಳ, ಒಂದು ವಿಷಯ ಹೇಳಕ್ ಬಂದೆ. ಏನು? ನಿಮ್ಗೆ ಟೋಪಿ ಹಾಕಿದ್ನಲ್ಲ, ಅವ್ನು ಸಿಕ್ಕಿದ್ನಾ? ಸಿಕ್ಕಿದ್ರೆ ಕಾಲಲ್ಲಿ ಹಾಕೊಳ್ಳೋದನ್ನ ತಗೊಂಡು ಹೊಡಿತೀನಿ ಅವನ್ಗೆ. ಅವ್ನು ಟೀ ಅಂಗಡಿ ಹತ್ರ ಟೀ ಕುಡ್ಕೊಂಡು ಕೂತಿದ್ದ. ಹೌದಾ? ಈಗ ಹೋದ್ರೆ ಅಲ್ಲೇ ಇರ್ತಾನ ಅವನು? ಬೇಗ ಹೋಗೋ, ಸಿಗ್ಬೋದು. ಹೌದಾ? ಇರು, ನನ್ ಗಂಡನ್ನ ಕರ್ಕೊಂಡ್ಬಂದು ಸರಿಯಾಗಿ ಪೂಜೆ ಮಾಡ್ಸೋಣ ಅವನ್ಗೆ. ರೀ ರೀ, ನನಗೆ ಯಾಕೆ ಹೊಟ್ಟೆ ಉರಿಬೇಕು? ದತ್ತಣ್ಣ ಪ್ರೆಸಿಡೆಂಟ್ ಆಗ್ತಿರೋದಕ್ಕೆ ನನಗೆ ಹೆಮ್ಮೆ ಸಂತೋಷ ಎರಡೂ ಇದೆ. ಆದ್ರೆ ಇವ್ರುಗಳ ಮಾವನ್ ಬಗ್ಗೆ ಬಾಯ್ಗೆ ಬಂದಿದ್ ಮಾತಾಡ್ತಿದ್ದಾರೆ, ಅದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೆ. ಹಾಗೆ ನೋಡಿದ್ರೆ ಇವರೆಲ್ಲ ಹೀಗೆ ಮಾತಾಡೋದಕ್ಕೆ ನೀವೇ ಅವಕಾಶ ಕೊಡಬಾರ್ದಾಗಿತ್ತು. ನೀನ್ ಯಾರೇ ನನ್ ಗಂಡಂಗೆ ಅದು ಮಾಡ್ಬೇಡ ಇದು ಮಾಡ್ಬೇಡ ಅಂತ ಹೇಳೋದಿಕ್ಕೆ? ಓಹ್, ಇಷ್ಟು ವರ್ಷ ನಿಮ್ಮ ಮಾವ ದಬ್ಬಾಳಿಕೆ ಮಾಡಿದ್ದಾಯ್ತು, ಈಗ ನೀ ಶುರು ಮಾಡ್ಕೊಂಡ್ಯಾ? ಏನ್ ಅನ್ಕೊಂಡಿದ್ಯಾ ಅವ್ರನ್ನ? ಅವರು ಕಬಡ್ಡಿ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್, ಅವರಿಗೆ ಹಾಗೆ ಮಾಡ್ಬೇಡಿ ಹೀಗೆ ಮಾಡ್ಬೇಡಿ ಅಂತ ಹೇಳ್ತೀಯಾ? ನೋಡು, ದತ್ತಣ್ಣ ಪ್ರೆಸಿಡೆಂಟ್ ಆಗಿರೋದಕ್ಕೆ ನನಗೂ ಸಂತೋಷನೇ. ಆದ್ರೆ ಅವ್ರು ತಪ್ಪು ಮಾಡ್ತಿರ್ಬೇಕಾದ್ರೆ ಇದು ತಪ್ಪು ಅಂತ ಬೆಟ್ ಮಾಡಿ ತೋರಿಸ್ಲೇಬೇಕು ಪಿಂಕಿ. ಈ ಹುಡುಗರು ಅದನ್ನೇ ಹೇಳ್ತಾ ಇರೋದು, ನಿಮ್ ಮಾವ ಮಾಡಿರೋ ಘನ ಕಾರ್ಯನ. ತಪ್ಪೇನೇ ಇದೆ? ಅವ್ರಿನ್ ವ್ಯಭಿಚಾರ ಅತ್ಯಾಚಾರ ಮಾಡಿದ್ರ ಅಥವಾ ಯಾರಿಗಾದ್ರೂ ತೊಂದರೆ ಕೊಟ್ರ? ಆಗ್ಬಾರ್ದು. ಏನಾಗಿದೆ ಈಗ? ಅದು ಅವ್ರ ವೈಯಕ್ತಿಕ ವಿಚಾರ ಕಣೆ. ಅವ್ರು ನಿಭಾಯಿಸಬೇಕಾಗಿದ್ದ ಜವಾಬ್ದಾರಿಲಿ ಏನಾದ್ರೂ ತಪ್ಪು ಮಾಡಿದಾರ? ಹಾಗೇನಾದ್ರೂ ಮಾಡಿದಿದ್ರೆ ಇವ್ರಗಳ ಜೊತೆ ನಿಂತ್ಕೊಂಡು ನಾನು ಮಾತಾಡ್ತಿದ್ದೆ. ಆದ್ರೆ ಮಾಡಿಲ್ವಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ಇವ್ರು ಮಾಡ್ತಿರೋದು ತಪ್ಪೆ. ಅವ್ರಿಗೇನ್ ಅನ್ನಿಸ್ತಿದ್ಯೋ ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ನಿಮ್ಮ ಮಾವ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ನೀನ್ ಬಯಸ್ಬೇಡ. ಮನೆ ಸೈಟು ನೀನ್ ಕೊಡ್ಸಿರೋ ಸೈಟ್ನ ಸುಧಾರಿಸ್ಕೊತಾ ಇದೀವಪ್ಪ. ಮೇಡಮ್, ನೀವೇನು ಇಲ್ಲಿ ತನಕ ಯಾಕೆ ಬಂದಿದ್ದೀರಾ? ಒಂದ್ ನಿಮಿಷ, ನೀವೆಲ್ಲ ಇರಿ, ಈಗ ಬಂದೆ. ಮೋಸಗಾರನ್ ತಂದು ಇವತ್ತು ಇವನ್ನ ಹುಟ್ಲಿಲ್ಲ ಅನ್ಸ್ಕೊಳ್ಬೇಕು. ರೀ, ಬಾಕ್ಸ್ರಿ ಹಾಕೊಂಡಲಕ್ಕೋ. ಯಾಕೆ ಸರ್ ಹೊಡಿತಿದ್ದೀರಾ ನಂಗೆ? ಯಾಕೆ ಅಂತ ಕೇಳ್ತೀಯ? ಮಾಡಿರೋದು ಮಣ್ತಿನ ಕೆಲಸ. ನಿನ್ನಿಂದ ನಾವು ಮರ್ಯಾದೆ ಕಳ್ಕೊಂಡು ಓಡಾಡ್ತಿದೀವಿ. ಯಾಕೆಂತ ಬೇರೆ ಕೇಳ್ತೀಯ?
ಯಾಕೆ ಸರ್ ನಾನೇನ್ ಮಾಡಿದೆ? ಏಯ್ ಏನ್ ಮಾಡ್ದೆ ಅಂತ ಕೇಳ್ತೀಯಲ್ಲ, ದೇವಸ್ಥಾನಕ್ಕೆ ಸೇರಿ ಜಮೀನನ್ನ ಚೀಪಾಗಿ ಸಿಗುತ್ತೆ ತಗೊಳ್ಳಿ, ಇಲ್ಲಾಂದ್ರೆ ನಾನ್ ತಗೋತೀನಿ ಅಂತ ಬಂದು ನಿಂತ್ಕೊಂಡಿದ್ದೆ. ಹೌದು, ನಾನ್ ತಗೊಳ್ತಾ ಇದ್ದೆ. ಅಷ್ಟ್ರಲ್ಲಿ ನೀವೇ ಅಲ್ವಾ ಅರ್ಜೆಂಟ್ ಮಾಡಿ ಅಡ್ವಾನ್ಸ್ ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು. ಸುಮ್ನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರ? ನೀನ್ ಹೇಳ್ದೆ ಅಂತ ತಾನೇ ಮಾಡಿಸ್ಕೊಂಡ್ರು. ಅಯ್ಯೋ, ಮಾರೋರು ನಾವು 1000 ಹೇಳ್ತೇವೆ, ತಗೊಳ್ಳೋರು ನೀವು ಹುಷಾರಾಗಿರ್ಬೇಕಲ್ವಾ? ಒಂದಿನದಲ್ಲಿ ಲಾಯರಿಗೆ ತೋರಿಸ್ತೇನೆ ಅಂತ ಹೇಳಿ ಆಮೇಲೆ ತಾನೇ ಅಡ್ವಾನ್ಸ್ ಕೊಡ್ಬೇಕು. ಇವರೇ ಅವಸರದಲ್ಲಿ ಕೊಟ್ಬಿಟ್ರು. ಇವ್ರ ಮರ್ಯಾದೆ ಕೊಡ್ಲಿ ಅಂತ ನಾನೇನ್ ಬಯಸ್ತಿಲ್ಲಮ್ಮ. ಆದ್ರೆ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನಾದ್ರೂ ಇವ್ರಿಗಿರ್ಬೇಕು. ನಮ್ಮನೆಗ್ ಬಂದು ನಮ್ಮನೆಯವ್ರ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಾರಂತೆ, ನಾವು ಕೇಳಿಸ್ಕೊಂಡು ಸುಮ್ಮನಿರ್ಬೇಕಂತೆ. ದತ್ತಣ್ಣ, ಇಂಥವ್ರನ್ನೆಲ್ಲ ಜೊತೆಗೆ ಹಾಕೋಬೇಡಿ ನೀವು. ಸುಮ್ಮನೆ ನಿಮ್ಮ ನಟ್ಟಕ್ಕೆ ಏರಿಸ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಇಂಥವ್ರ ಸಾವಾಸ ಮಾಡಿದ್ರೆ ನೀವು ಹಾಳಾಗ್ತೀರಾ. ಸಾಕು ಮುಚ್ಚೆ ಬಾಯಿ. ನನ್ ಗಂಡಂಗೆ ಉಪದೇಶ ಕೊಡ್ತೀಯ ನೀನು? ನಿನ್ ಗಂಡ ಚಾಂಪಿಯನ್ ಅಂತ ಮೆರಿತಿದ್ಯಲ್ಲ, ಆಗ ನಾನೇ ಹೀಗೆ ಹೊಟ್ಟೆ ಹುರ್ಕೋತಿದ್ನಾ? ನನ್ ಗಂಡನ್ನ ಇವತ್ತು ನಿನ್ ಗಂಡನ್ಕಿಂತ ಮೇಲಕ್ ಬೆಳೆಸಿದೀನಿ. ನಿನಗ್ ಸಾಧ್ಯ ಆದ್ರೆ ನಿನ್ ಗಂಡನ ಬೆಳೆಸು, ಅದು ಬಿಟ್ಟು ನನ್ ಗಂಡಂಗೆ ಉಪದೇಶ ಮಾಡೋಕ್ ಬರ್ಬೇಡ. ನೀವಿಬ್ರು ಸುಮ್ಮನೆ ಇರ್ತೀರಾ? ನೋಡಿ, ನಾವೆಲ್ಲ ಆಮೇಲೆ ಮಾತಾಡೋಣ. ಈ ಸನ್ಮಾನ ಎಲ್ಲ ಸದ್ಯಕ್ಕೆ ಬೇಡ, ದಯವಿಟ್ಟು. ಸರಿ ದತ್ತಣ್ಣ. ಏನ್ ನಿಮ್ಮಿಬ್ರದ್ದು ರಂಪಾರಾಮಣ? ಊರವರೆಲ್ಲ ನೋಡ್ಬೇಕಾ? ಅಲ್ಲ ದತ್ತವ್ರೆ, ಮಧ್ಯದಲ್ಲಿ ಇವಳೆ ಬಗ್ಗೆ ಬಾಯ್. ಸುಮ್ಮನೆ ನಿಂತ್ಕೊಳ್ರಿ. ನೀವ್ ಹೇಳಿದ್ದು ಕರೆಕ್ಟ್ ಗೀತಾ ಅವ್ರೆ. ಅವರೆಲ್ಲ ಚಿಕ್ಕಪ್ಪನ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬಾರ್ದಿತ್ತು. ಸಾರಿ. ದತ್ತವ್ರೆ ಸುಮ್ಮನೆ ನಿಂತ್ಕೊಳ್ರಿ. ಕ್ಷಮೆ ಕೇಳೋ ಮಾತಲ್ಲ ದತ್ತಣ್ಣ. ಯಾರೋ ಹೊರಗಡೆಯವರು ನಮ್ಮನೆಗೆ ಬಂದ್ಬಿಟ್ಟು ನಮ್ಮನೆಯವ್ರ ಬಗ್ಗೆನೇ ಹೇಳಕ್ ಬಿಟ್ರೆ ನಾವೇ ಸದರಾಗೋಗಲ್ವಾ? ಅದಕ್ಕೆ ಅವಕಾಶ ಕೊಡಬಾರ್ದು ಅಂದೆ ಅಷ್ಟೇ. ನೀವ್ ಹೇಳೋದು ಕರೆಕ್ಟ್ ಗೀತಾ ಅವ್ರೆ. ಇನ್ನೊಂದ್ಸಲ ಈ ಥರ ಎಲ್ಲ ಆಗಲ್ಲ. ನಡೀರಿ ನಡ್ರಿ. ಹೆಂಗಸ್ರ ಹತ್ರ ವ್ಯವಹಾರ ಮಾಡಿ ಈಗ ಕೈ ತೊಳ್ಕೊಳಕ್ ನೋಡ್ತಿದ್ಯಾ? ಅಲ್ಲ ಸರ್, ಮಾಡ್ದವನು ಒಳ್ಳೆ ಟಿಪ್ ಟಾಪ್ ಆಗಿ ಕೋಟ್ಯಾಧೀಶ್ವರನ್ ತರ ಇದ್ದ. ಅವನ್ ಮೋಸ ಮಾಡ್ತಾನೆ ಅಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ನೀವೇ ಹೇಳಿ. ಏಯ್, ಅವನ್ ಬಗ್ಗೆ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ರೆಕಮೆಂಡ್ ಮಾಡಿದೆ ಸೈಟ್ ತಗೋ ಅಂತ? 10% ಕಮಿಷನ್ ಕೊಡ್ತೀನಿ ಅಂತ ಹೇಳ್ದ. ಜಮೀನ್ ಇತ್ತು, ಪತ್ರ ಇತ್ತು. ತಗೊಳ್ಳೋರು ನೀವು ಹುಷಾರಾಗಿರ್ತೀರೇನೋ ಅಂತ ಹೇಳ್ದೆ. ಇವನು ಶಾಮೀಲಾಗಿದ್ದಾನೆ ಮೋಸದಲ್ಲಿ. ಸರ್, ಅವನು ನನ್ಗೂ 10% ಕೊಡ್ತಾನೆ ಅಂತ ಹೇಳಿ 3 ನಾಮ ಹಾಕಿ ನನ್ಗೂ ಮೋಸ ಮಾಡಿ ಹೋಗಿದ್ದಾನೆ ಸರ್. ಏಯ್, ಎಲ್ಲೋ ಇದ್ದಾನೆ ಅವನು ಇವಾಗ? ಕರ್ಕೊಂಡ್ ನಡಿ. ನಂಗೆ ಗೊತ್ತಿಲ್ಲಕ್ಕ. ಇಷ್ಟೆಲ್ಲ ವ್ಯವಹಾರ ಮಾಡಿದ್ಯಾ? ಗೊತ್ತಿಲ್ವಾ ನಿನ್ಗೆ? ಎಲ್ಲ ಅವನ್ ಮನೆ ದೇವ್ರಾಣೆ ಗೊತ್ತಿಲ್ಲ. ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅವನ್ ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಸರ್. ರೀ, ಇವ್ನ ಆಣೆ ಪ್ರಮಾಣ ಎಲ್ಲ ನಂಬ್ಕೋಬೇಡಿ. ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋದ್ರೆ ಪೊಲೀಸ್ನವರು ಏರೋಪ್ಲೇನ್ ಹತ್ತಿಸ್ತಾರಲ್ವಾ, ಅವಾಗ ಬಾಯ್ ಬಿಡ್ತಾನೆ. ಬೇಡ ತಾಯಿ, ಪೊಲೀಸ್ನವ್ರ ಹತ್ರ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ಅವ್ರೇನಾದ್ರೂ ನನ್ಗೆ ಹೊಡೆದು ಬಡ್ದು ಕರ್ಕೊಂಡು ಹೋದ್ರೆ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಸೇರಿ ನಿಮ್ ಮನೆ ಎದುರೇನೆ ಸೀಮೆ ಎಣ್ಣೆ ಸುರುಕೊಂಡು ಸುಟ್ಕೊಂಡು ಸತ್ತು ಹೋಗ್ತೀವಿ. ಪೀಡೆ ಹೋಯ್ತು ಅಂತ ನಿನ್ ತಿಥಿನೂ ನಾವೇ ಮಾಡ್ಬಿಡ್ತೀವಿ. ನಡಿ, ಹಾಗೆ ಮಾಡು. ಸುಮ್ನೆ ಸಾಯಲ್ಲ, ಚೀಟಿ ಬಡ್ದಿಟ್ಟು ನನ್ನ ಸಾವಿಗೆ ನೀವೇ ಕಾರಣ ಅಂತ ಹೇಳಿ ಸತ್ತೋಗ್ತೀನಿ. ಆಮೇಲೆ ನಿಮ್ಮಿಬ್ರು ತಿಥಿ ಜೈಲಲ್ಲಿ. ಯಾಕೆ ಬೇಜಾರಲ್ಲಿದ್ದೀರಾ? ನೀವ್ಯಾಕ್ರಿ ಅವಳ ಮುಂದೆ ತಲೆ ತಗ್ಗಿಸ್ಬೇಕು? ಸಾರಿ ಬೇರೆ ಕೇಳ್ತೀರಾ? ನೋಡಿ, ಇನ್ ಮುಂದೆ ಯಾರ ಮುಂದೆನೂ ತಲೆ ತಗ್ಸೋ ಅವಶ್ಯಕತೆ ಇಲ್ಲ. ಮಾಡಿರೋ ತಪ್ಪನ್ನ ಒಪ್ಕೊಂಡ್ರೆ ಅದರಿಂದ ನಾವು ಸಣ್ಣವರಾಗಲ್ಲ, ದೊಡ್ಡವರೇ ಆಗ್ತೀವಿ. ನೀವೇನ್ ತಪ್ಪು ಮಾಡಿದೀರಾ ಅಂತ ಸಾರಿ ಕೇಳ್ಬೇಕು? ಎಷ್ಟು ಕೊಬ್ಬು ಅವಳಿಗೆ, ನಿಮ್ಗೆ ಉಪದೇಶ ಮಾಡ್ತಾಳೆ. ಗೀತಾ ಅವ್ರು ಹೇಳಿದ್ದು ಕರೆಕ್ಟಾಗೇ ಇತ್ತು. ಆ ಹುಡುಗರು ಚಿಕ್ಕಪ್ಪನ ಬಗ್ಗೆ ಮಾತಾಡಿದಾಗ ನಾನು ನೋಡ್ಕೊಂಡು ಸುಮ್ಮನೆ ಇರಬಾರ್ದಿತ್ತು, ಬೈದ್ ಕಳಿಸ್ಬೇಕಾಗಿತ್ತು. ರೀ, ನೀವು ಅವಳ ಪರವಾಗಿ ಮಾತಾಡ್ಬೇಡಿ. ಜನ ಅಂತಾರೆ ಆಡ್ತಾರೆ ಅಂದ್ರೆ ನಾವು ಅವ್ರ ಬಾಯಿ ಮುಚ್ಚೋಕ್ಕಾಗತ್ತಾ? ಅವ್ರು ಆಡ್ಕೊಳ್ದೆ ಇರೋ ತರ ನಾವು ಬದುಕ್ಬೇಕು. ಅದ್ಬಿಟ್ಟು ಈ ವಯಸ್ಸಲ್ಲಿ ತಂದೆ ಆಗಿದ್ದೀನಿ ಅಂತ ಕೇಸರಿ ಬಾದಾಮಿ ತಗೊಂಡು ಹಳ್ಳಿಲೆಲ್ಲ ಕುಪ್ಪಳಿಸ್ಕೊಂಡ್ ಬಂದ್ರೆ ಇನ್ನೇನಾಗುತ್ತೆ? ಜನ ನಗ್ದೇ ಇರ್ತಾರ? ಮಣ್ ತಿನ್ನೋ ಕೆಲಸ ಮಾಡಿರೋದು.
ನಮ್ಮ ಗೌರವನ ಉಳಿಸ್ಕೋಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು. ಅದು ವೈಯಕ್ತಿಕ ವಿಷಯ. ಜನ ಬೆನ್ನಿಂದ 1000 ಮಾತಾಡ್ಕೊಳ್ಳಿ, ಆದರೆ ನಮ್ಮನೆಗೆ ಬಂದು ನಮ್ಮನೆಯವ್ರ ಬಗ್ಗೆನೇ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಇಲ್ಲ, ಎಲ್ರೂ ಎದುರು ಹಾಕೊಳ್ಳಿ. ಈಗ ಬಂದಿದ್ರಲ್ಲ ಯುವಕ ಸಂಘದವರು, ಅವ್ರು ನಿಮ್ಗೆ ಇನ್ನು ಮುಂದೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಸೇಡ್ ಇಟ್ಕೊಂಡಿರ್ತಾರೆ. ಅಷ್ಟು ಸುಲಭವಾಗಿ ಜನಗಳನ್ನ ಕಳ್ಕೋಬಾರ್ದು ದತ್ತ ಅವ್ರೆ. ಮನೆಯವ್ರನ್ನ ಎದುರಾಕೊಂಡು ಊರವ್ರ ಪರ ಇದ್ರೆ ಅದೇನ್ರಿ ಪ್ರಯೋಜನ? ಪ್ರಯೋಜನ ಇದೆ ದತ್ತ ಅವ್ರೆ. ಮನೆಯವರಿಂದ ಯಾವ ಪ್ರಯೋಜನನೂ ಆಗಲ್ಲ, ಊರವರಿಂದನೇ ಪ್ರಯೋಜನ ಆಗೋದು. ಮನೆಯವ್ರು ಯಾವತ್ತಿದ್ರೂ ತುಳಿಯೋಕೆ ನೋಡ್ತಾರೆ. ಇಷ್ಟು ವರ್ಷ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಇನ್ನು ಎಷ್ಟು ದಿನ ಅಂತ ಎಲ್ಲ ವ್ಯವಹಾರದಲ್ಲೂ ನಿಮ್ ಹಿಂದೆ ಇರ್ಲಿ. ಇನ್ ಮುಂದೆ ನೀವೊಬ್ಬರೇ ವ್ಯವಹಾರ ಮಾಡೋದನ್ನ ಕಲ್ತ್ಕೊಳ್ಳಿ. ಇವರೆಲ್ಲಿ ಹೋದ್ರು? ಊಟಕ್ಕೆ ಕರೆಯೋಣ ಅಂತ ಬಂದ್ರೆ ಇವ್ರು ಇಲ್ಲೂ ಇಲ್ವಲ್ಲ. ಲಕ್ಕಿಯವ್ರೆ, ಇಲ್ಲಿ ಯಾಕೆ ಮಲ್ಕೊಂಡಿದ್ದೀರಾ? ಹೊರಗಡೆ ಹೋಗಕ್ಕಾಗಲ್ಲ, ಅದಕ್ಕೆ ಬಿದ್ದಿದ್ದೀನಿ. ಹೊರಗಡೆ ಯಾಕೆ ಹೋಗಕ್ಕಾಗಲ್ಲ? ಹೊರಗಡೆ ಹೋದ್ರೆ ಅಯ್ಯೋ ಪಾಪ ಅಂತಾರೆ, ಇಲ್ಲ ಅಂದ್ರೆ ಕಿಂಡಲ್ ಮಾಡ್ಕೊಂಡು ನಗ್ತಾರೆ. ಯಾರು ಸಾಹಸ ಬೇಡ ಅಂತ ಇಲ್ಲಿ ಬಿದ್ಕೊಂಡಿದ್ದೀನಿ. ಎಷ್ಟ್ ದಿನ ಅಂತ ಹೀಗೆ ಮನೇಲಿ ಬಚ್ಚಿಟ್ಕೊಂಡಿರಕ್ಕಾಗತ್ತೆ ಲಕ್ಕಿಯವ್ರೆ? ಅಲ್ಲ, ಹೊರಗಡೆ ಹೋಗಕ್ಕಾಗದೇ ಇರೋಂಥ ತಪ್ಪು ನೀವೇನ್ ಮಾಡಿದೀರಾ? ನಾನು ತಪ್ಪು ಮಾಡಿಲ್ಲ, ಮಾಡಿರೋ ತಪ್ಪಿಗೆ ತಲೆ ಕೊಡ್ಬೇಕಲ್ವ. ನೋಡಿ ಲಕ್ಕಿಯವ್ರೆ, ಜನ ಹಾಗಿದ್ರು ಅಂತಾರೆ, ಹೀಗಿದ್ರು ಅಂತಾರೆ. ಅವ್ರ ಕೆಲ್ಸಾನೇ ಅಷ್ಟು. ನಮ್ಗಿಷ್ಟ ಇರೋದನ್ನ ನಾವ್ ಮಾಡ್ಬೇಕು. ಅವ್ರ ಮಾತಿಗೆ ಎಷ್ಟ್ ದಿನ ಅಂತ ತಲೆ ಕೆಡಿಸ್ಕೊಳಕ್ಕಾಗತ್ತೆ? ನಾವು ಬದುಕ್ತಾ ಇರೋದು 4 ಜನರ ಮಧ್ಯೆ, ತಲೆ ಕೆಡ್ಸ್ಕೋಬೇಕಾಗುತ್ತೆ. ಹಾಗಲ್ಲ ಲಕ್ಕಿಯವ್ರೆ, ಜನ 4 ದಿನ ಮಾತಾಡ್ತಾರೆ, ಆಮೇಲೆ ಮರ್ತೋಗ್ತಾರೆ. ಎಂತೆಂತ ತಪ್ಪನ್ನೇ ಮಾಡಿರೋರ್ ತಲೆ ಎತ್ಕೊಂಡು ತಿರ್ಗಾಡ್ತಿರ್ಬೇಕಾದ್ರೆ ನಾವ್ ಯಾಕೆ ಮುಜುಗರ ಪಟ್ಕೋಬೇಕು ಹೇಳಿ? ನಾವ್ ಬಗ್ದಷ್ಟು ನಮ್ಮನ್ನ ಇನ್ನೂ ತುಳಿತಾ ಹೋಗ್ತಾರೆ. ನಾವ್ ಯಾವ ತಪ್ಪನ್ನು ಮಾಡಿಲ್ಲ, ನಮ್ ದಾರಿ ಸರಿ ಇದೆ ಅಂದ್ರೆ ನಾವ್ ಯಾಕೆ ಹೆದರ್ಕೋಬೇಕು? ನೋಡಿ, ನಾವು ಒಂದ್ಸಲಿ ನಿರ್ಧಾರ ಮಾಡಿ ಮನ್ಸ್ಫೂರ್ತಿಯಾಗಿ ಅದನ್ನ ಒಪ್ಕೊಂಡ್ರೆ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಕಾಗಿ ಬರಲ್ಲ. ಹೇಳೋದು ಸುಲಭನೇ. ನನಗ್ ಸುಲಭ ಅನ್ಸೋದು ನಿಮಗ್ ಕಷ್ಟ ಅನ್ನಿಸ್ಬೋದು, ಆದ್ರೆ ಇಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು ಎಷ್ಟು ಸರಿ ಹೇಳಿ? ಈ ತರ ಯೋಚನೆ ಮಾಡೋದು ಅಲ್ದೆ ಹಸ್ಕೊಂಡ್ ಬೇರೆ ಇದ್ದೀರಾ, ಅದಿನ್ನೂ ದೊಡ್ಡ ತಪ್ಪು. ಊಟದ ಮೇಲೆ ನಿಮ್ ಕೋಪನ್ ತೋರಿಸ್ಬೇಡಿ, ಬನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಲಕ್ಕಿಯವ್ರೆ. ಬನ್ನಿ ಕೂತ್ಕೊಳ್ಳಿ. ಸುಮ್ಮನೆ ಊಟ ಮಾಡಿ ಲಕ್ಕಿಯವರೇ. ಗೀತಾ, ಮಾವ ಊಟ ರೆಡಿ ಏನಮ್ಮ? ಹಾ ಮಾವ, ಬನ್ನಿ. ಲಕ್ಕಿಯವ್ರೆ, ನೀವ್ಯಾಕೆ ನಿಂತ್ಕೊಂಡ್ರಿ? ಊಟ ಮಾಡಿ. ಯಾಕೋ ಊಟ ಮಾಡೋ, ಊಟನ ಅರ್ಧಕ್ಕೆ ಬಿಡಬಾರ್ದು. ಗೀತಾ, ಅವನಿಗೆ ಹೇಳಮ್ಮ, ನಾನು ಅವನ ಜೊತೆ ಊಟ ಮಾಡೋಕೆ ಬಂದಿಲ್ಲ.
ನನ್ನ ಜೊತೆ ಊಟ ಮಾಡೋದು ಅವನಿಗೆ ಹಿಂಸೆ ಅನ್ಸೋದಾದರೆ ಮೊದಲು ಅವನು ಊಟ ಮಾಡ್ಕೊಂಡು ಹೋಗಲಿ, ನಾನು ಆಮೇಲೆ ಬರ್ತೀನಿ. ಮಾವ ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ. ಬೇಡಮ್ಮ, ನನಗೂ ಊಟ ಮಾಡೋ ಮನಸ್ಸಿಲ್ಲ. ರೂಮ್ನಲ್ಲೆಲ್ಲ ಹುಡುಕ್ತೆ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಕುಳಿತಿದ್ದೆ. ಏನ್ ಯೋಚನೆ ಮಾಡ್ತಿದ್ದೀರಾ ರೀ? ಯೋಚನೆ ಮಾಡೋಕ್ಕೆ ಏನಿದೆಯಾ ಈಗ? ಯಾಕ್ರಿ ಬೇಜಾರಿನಲ್ಲಿದ್ದೀರಾ? ಬೇಜಾರ ಅಲ್ವೇ? ನಾನೇನು ತಪ್ಪು ಮಾಡಿದೆ? ನನ್ನ ಸುತ್ತ ಯಾಕೆ ಹೀಗೆ ನಡೀತಾ ಇದೆ? ಏನಾಯ್ತೀಗ? ಕಬಡ್ಡಿ ಅಸೋಸಿಯೇಷನ್ ಅವರು ನನ್ನನ್ನು ಪ್ರೆಸಿಡೆಂಟ್ಶಿಪ್ ಇಂದ ಕೆಳಗಿಳಿಸಿದ್ದಾರೆ. ನಾನು ಅಲ್ಲಿದ್ದಷ್ಟು ದಿನ ಅಚ್ಚುಕಟ್ಟಾಗಿ ಕೆಲಸ ಮಾಡಿದೆ. ನಾನು ಯಾವುದೇ ಪದವಿಗೋಸ್ಕರ ಕೆಲಸ ಮಾಡಲಿಲ್ವೇ. ನನಗೆ ಕಬಡ್ಡಿ ಬಗ್ಗೆ ಇದ್ದ ಪ್ರೀತಿ, ಆ ಪ್ರೀತಿಯಿಂದ ಅಷ್ಟು ಕೆಲಸ ಮಾಡಿದೆ. ಅವರಿಗೆ ಬೇಡವಾದ್ಮೇಲೆ ನಾನು ಅಲ್ಲಿ ಹೋಗಿ ಏನು ಕೆಲಸ ಮಾಡಲಿ? ಯಾಕೆ ಕೆಲಸ ಮಾಡಲಿ? ನನಗೆ ಉಳಿದದ್ದು ಕಬಡ್ಡಿ ಒಂದೇ, ಅದು ಇಲ್ಲ. ಹೋಗ್ಲಿ, ಮನೇಲಾದರೂ ನೆಮ್ಮದಿಯಾಗಿರೋಣ ಅಂತಂದ್ರೆ ನನ್ನನ್ನು ನೋಡಿದ ಕೂಡಲೇ ನನ್ನ ಮಗ ಎದ್ದು ಹೊರಟೋಗ್ತಾನೆ. ಕಣ್ಣಿಟ್ಟು ನೋಡೋದಿಲ್ಲ, ಮಾತಾಡೋದಿಲ್ಲ ಅಲ್ವೇ? ಅರ್ಧ ಊಟಕ್ಕೆ ಎದ್ದು ಹೊರಟೋದ. ಏನ್ ತಪ್ಪು ಮಾಡಿದ್ನೆ ನಾನು? ಅವನಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ. ಒಂದಲ್ಲ ಒಂದಿನ ಸಾರಿ ಹೋಗ್ತಾನೆ ರೀ. ಇನ್ನು ಕಬಡ್ಡಿ ಅಸೋಸಿಯೇಷನ್ ನಿಮ್ಮನ್ನು ದೂರ ಇಟ್ರೆ ಕಳ್ಕೊಳ್ಳೋದು ಅವರೇ. ಯಾರೇ ಬಂದರೂ ನಿಮ್ಮಷ್ಟು ಸಮರ್ಥರಲ್ಲ ಅಂತ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾರೆ. ಸಮಾಧಾನ ಮಾಡ್ಕೊಳ್ಳಿ, ಹೇಳಿ ಮಲ್ಕೊಳ್ಳೋರ. ನೀನ್ ಯಾಕೆ ಈ ತಂಡಿನಲ್ಲಿ ಇಷ್ಟೊತ್ತಿನಲ್ಲಿ ನಿದ್ದೆಗೆಟ್ಟು ಹೀಗೆ? ಅದೇ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈ ಥಂಡಿಲಿ ನೀವೇನ್ ಮಾಡ್ತಾ ಇದ್ದೀರಾ? ಮನ್ಸಂತೂ ಹಾಳಾಗಿದೆ ರೀ. ಆರೋಗ್ಯನೂ ಯಾಕೆ ಹಾಳು ಮಾಡ್ಕೋತಾ ಇದ್ದೀರಾ? ನಡೀರಿ, ಮಲ್ಕೊಳ್ಳಿ ಹೋಗಿ. ಹೀಗಾಗ್ತಿರೋದಕ್ಕೆಲ್ಲ ಕಾರಣ ಈ ಮಗುನೇ ರೀ.